ಮನೆಯಲ್ಲಿ ಇದ್ದರೆ ಚಿನ್ನ ಚಿಂತೆಯು ಏತಕ್ಕೆ ಇನ್ನ ಅಂತ ಖಾಸಗಿ ಫೈನಾನ್ಸ್ಗಳಿಗೆ ಹೋಗಿ ನಿಮ್ಮ ಚಿನ್ನವನ್ನು ಅಡ ಇಡ್ತೀರಿ ಅಂತಂದ್ರೆ ಅದಕ್ಕೂ ಮುನ್ನ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು. ಅಡ ಇಡುವಂಥ ಚಿನ್ನಗಳು ನೀವು ಆಮೇಲೆ ದುಡ್ಡು ಕೊಟ್ಟ ಮೇಲೆ ವಾಪಸ್ ಬಂದ್ಬಿಡುತ್ತೆ, ಅದೇ ಚಿನ್ನ ಅಂತ ನೀವು ಅನ್ಕೋತೀರಿ. ಆದರೆ ಈ ಕಥೆನೇ ಬೇರೆ. ಫೋನ್ ಮಾಡ್ತಾರೆ, ಆಸೆ ಹುಟ್ಟಿಸ್ತಾರೆ, ಆಮೇಲೆ ಚಿನ್ನವನ್ನೇ ಕರಗಿಸ್ಬಿಡ್ತಾರೆ. ಮಂಡ್ಯದಲ್ಲಿ ಗೋಲ್ಡ್ ಫ್ರಾಡ್ ಕೇಸ್ ಬಹಳ ಬೆಚ್ಚಿ ಬೀಳಿಸುವಂತ ಒಂದು ಕೇಸ್ ಬೆಳಕಿಗೆ ಬಂದಿದೆ. ಕಡಿಮೆ ಬಡ್ಡಿಯ ಆಸೆ ತೋರಿಸಿ ಅನಘಾ ಗೋಲ್ಡ್ ಕಂಪನಿ ವಂಚನೆ ಮಾಡಿರೋದು. 70ಕ್ಕೂ ಹೆಚ್ಚು ಗ್ರಾಹಕರು ಅಡವಿಟ್ಟಿದ್ದ 3 ಕೆಜಿ ಬಂಗಾರಕ್ಕೆ ಕನ್ನ ಹಾಕಿದ್ದಾರೆ. ಸುಮಾರು 3 ಕೋಟಿ ಮೌಲ್ಯದ ಚಿನ್ನಕ್ಕೆ ಕನ್ನ ಹಾಕಿರೋದ್ರಿಂದ ಗ್ರಾಹಕರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಟೆಲಿಕಾಲರ್ಗಳ ಮುಖಾಂತರ ಗ್ರಾಹಕರನ್ನ ಸಂಪರ್ಕ ಮಾಡ್ತಾರೆ. ಮಾಲೀಕ ಪ್ರವೀಣ್ ಮತ್ತು ಪತ್ನಿ ಲಕ್ಷ್ಮಿ ಮತ್ತು ಸಿಬ್ಬಂದಿ ಮಂಜುಳಾ 3 ಜನ ಈ ಪ್ರಕರಣಕ್ಕೆ ಸಂಬಂಧಿತವಾಗಿ ಅರೆಸ್ಟ್ ಆಗಿದ್ದಾರೆ. 40-50 ಪೈಸೆ ಬಡ್ಡಿ ದರದಲ್ಲಿ ಅಡವಿಟ್ಕೊಬಿಡ್ತೀವಿ ಅಂತ ಹೇಳಿ ತರಿಸ್ಕೊಂಡ್ಬಿಡ್ತಾರೆ, ಅಡವಿಟ್ಕೋತಾರೆ. ಅಡವಿಟ್ಟಂತ ಚಿನ್ನವನ್ನ ಕರಗಿಸ್ತಾರೆ. ಒರಿಜಿನಲ್ ಚಿನ್ನವನ್ನ ಅವರು ಮಾರ್ಕೋತಾರೆ, ಡೂಪ್ಲಿಕೇಟ್ ಚಿನ್ನವನ್ನ. ಈಗೆಲ್ಲ 1 ಗ್ರಾಮ್ ಗೋಲ್ಡ್, 2 ಗ್ರಾಮ್ ಗೋಲ್ಡ್ ಅಂತೆಲ್ಲ ಬಂದಿದೆಯಲ್ಲ, ಗೊತ್ತೇ ಆಗಲ್ಲ ಅದು ಚಿನ್ನನಾ, ಇದು ಬೆಳ್ಳಿನಾ, ಇದು ಕಬ್ಬಣನಾ, ಇದು ತಾಮ್ರನಾ, ಏನೂ ಗೊತ್ತಾಗಲ್ಲ. ಚಿನ್ನದ ಕೋಟಿಂಗ್ ಆಗಿರುತ್ತೆ. ಅಂಥ ಚಿನ್ನವನ್ನು ಕೊಟ್ಟು ವಂಚನೆ ಮಾಡ್ತಾ ಇದ್ದಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಸುಮಾರು 3 ಕೋಟಿ ಮೌಲ್ಯದ ಚಿನ್ನವನ್ನು ಇವರು ಕರಗಿಸಿ ಮಾರಾಟ ಮಾಡಿದ್ದಾರೆ, ಜನರಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಪತ್ತೆ ಆಗ್ತಾ ಇದೆ. ಆರೋಪಿಗಳ 3 ಜನ ಇವರು ಟೆಲಿಕಾಲರ್ಗಳ ಮುಖಾಂತರ ಗ್ರಾಹಕರಿಗೆ ಸಂಪರ್ಕ ಮಾಡೋದಂತೆ. ನಿಮ್ಮ ಚಿನ್ನಕ್ಕೆ ನೀವು ಅಡ ಇಡ್ತೀರಿ ಅಂತಂದರೆ ಭಾಳ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಅಡ ಇಡಿಸ್ಕೋತೀವಿ ಬನ್ನಿ ಅಂತ ಹೇಳ್ತಾರಂತೆ. ಅದೆಲ್ಲ ಹೇಳಿ ಮಂಗ ಮಾಡಿ ಈಗ ಅಂಧರಾಗಿದ್ದಾರೆ, ಪರಾರಿಯಾಗೋ ಪ್ಲಾನಲ್ಲಿದ್ದರು. ಪೊಲೀಸರ ಅತಿಥಿಯಾಗಿದ್ದಾರೆ. ಬಾಲಕೃಷ್ಣ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾಲಕೃಷ್ಣ, ಚಿನ್ನ ಅಡ ಇಡಿಸ್ಕೊಂಡು ಅದನ್ನು ಕರಗಿಸಿ ವ್ಯಾಪಾರ ಮಾಡಿಕೊಂಡು ಮಾರಾಟ ಮಾಡ್ಕೊಂಡು ವಂಚನೆ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಇದೆ? ಇಲ್ಲಿವರೆಗೂ ಕೂಡ ಯಾವ್ದೇ ತರ ನಾವು ಮೋಸ ಕಂಡಿದೀವಿ. ಆದ್ರೆ ಈಗ ಚಿನ್ನನ ಕಡಿಮೆ ಬಡ್ಡಿ ದರದಲ್ಲಿ ನಾವು ಅಡ ಇಟ್ಕೋತೀವಿ, ಕಡಿಮೆ ಬಡ್ಡಿ ಅಂತ ಹೇಳ್ಬಿಟ್ಟು ಈ ತರ ಜನಗಳಿಗೆ ಮೋಸ ಮಾಡಿರುವಂತದ್ದು ನಿಜವಾಗ್ಲೂ ಎಲ್ಲರನ್ನು ಬೀಳಿಸಿದೆ ಅಂತಾನೆ ಹೇಳ್ಬೋದು. ಏನಂದ್ರೆ ಅನಘಾ ಗೋಲ್ಡ್ ಕಂಪನಿ ಅಂತ ಒಂದು ಕಂಪನಿ ಮಾಡ್ಕೊಂಡು ಗಂಡ ಹೆಂಡತಿ ಮತ್ತೆ ಇನ್ನೊಬ್ಳು ಕೆಲಸದಾಕೆನ ಒಬ್ಳನ್ನ ಇಟ್ಕೊಂಡು ಈ ರೀತಿ ಮೋಸ ಮಾಡಿದ್ದಾರೆ. ಮತ್ತೆ ಇವರು ಟೆಲಿಕಾಲರ್ ಮೂಲಕ ಈ ಗ್ರಾಹಕರನ್ನ ಹೊಂಚಾಕಿ ಹಿಡಿತಾ ಇದ್ದಂಥದ್ದು. ಅಂದ್ರೆ ಯಾರ್ಯಾರು ಏನ್ ಬ್ಯಾಂಕಲ್ಲಿ ಚಿನ್ನಾಭರಣಗಳನ್ನ ಅಡ ಇಟ್ಟಿದ್ರು ಅಂತವ್ರಿಗೆ ಕಾಲ್ ಮಾಡುವಂಥದ್ದು. ಮತ್ತೆ ನಿಮ್ಗೆ ನಾವು 40 ಪೈಸಾ 50 ಪೈಸಾ ಬಡ್ಡಿ ದರದಲ್ಲಿ ನಿಮ್ಗೆ ಸಾಲ ಕೊಡ್ತೀವಿ ಅಂತ ಹೇಳಿ ಚಿನ್ನನ ಅಡ ಇಟ್ಕೊಂಡು ಸಾಲ ಕೊಡ್ತೀವಿ ಅಂತ ಹೇಳಿ ಆಸೆ ಹುಟ್ಟಿಸಿದಂಥದ್ದು. ಈ ರೀತಿ ಮಾಡಿ ಸುಮಾರು 3 ಕೆಜಿ ಚಿನ್ನನ ಇವರು ಕರಗಿಸಿದ್ದಾರೆ. ಅಂದ್ರೆ ಅಡ ಇಟ್ಟಿದ್ದಂತ ಚಿನ್ನನ ಕರಗಿಸಿ ಮಾರಾಟ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಏನು ಚಿನ್ನನ ಅಡ ಇಟ್ಟಂತವ್ರು ಇವತ್ತು ಅಡ ಇಟ್ಟು ನಾಳೆ ಹೋಗಿ ಏನ್ ಬಿಡಿಸ್ಕೊಳಲ್ಲ, ಅವ್ರ ಕಷ್ಟಕ್ಕೆ ಅಂತ ಇಟ್ಟಿರ್ತಾರೆ. ಸುಮಾರು 6 ತಿಂಗಳು 3 ತಿಂಗಳು ವರ್ಷ ಬಿಟ್ಟು ಹೋಗಿ ಕೇಳಿದಾಗ ಅಲ್ಲಿ ಚಿನ್ನನೇ ಇರಲ್ಲ. ಇದರಿಂದಾಗಿ ಅವರು ಅಲ್ದು ಅವ್ರಿಗೆ ಇಲ್ಲ ಸಲದ ಸಬೂಬ್ನ ಹೇಳ್ತಾ ಇದ್ರು. ಇದರಿಂದ ಅಲ್ದು ಸಾಕಾಗಿ ಕೊನೆಗೆ ಮಂಡ್ಯ ಪೊಲೀಸ್ ಠಾಣೆ ಮೆಟ್ಲೇರಿ ಅವ್ರ ನ್ಯಾಯಕ್ಕೋಸ್ಕರ ಅಂಗ್ಲಾಚಿದ್ರು. ಇದನ್ನ ದಾಖಲಿಸ್ಕೊಂಡಂತ ಪೊಲೀಸರು ತನಿಖೆ ನಡೆಸಿ ನೋಡಿದಾಗ ಇವರು ಚಿನ್ನನ ಕರಗಿಸಿ ಮಾರಾಟ ಮಾಡಿರುವಂತದ್ದು ಬೆಳಕಿಗೆ ಬಂತು. ಇವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ಮಾಹಿತಿಗೆ.